ಹರ್ಷ ಹರ್ಷ ಪ್ರೀತಿ ಏ ಪ್ರೇಮ ಅಮ್ಮ ಬಾರಮ್ಮ ಬಾ ಯಾವಾಗ ಬಂದೆ ಇವಾಗಿನ ಬಂದಮ್ಮ ನಾನಿಲ್ಲಿ ಯಾತ್ಕ ಬಂದಿದ್ನ ಹಂಗೇನೆ ಏನೇನೋ ತಗೊಂಡೋಗೋಣ ರೇಷನ್ ಎಲ್ಲ ಅಂತೇಳಿ ಬಂದೆ ಬರೋಕ್ಕೆ ಆಗ್ತಿರ್ಲಿಲ್ಲಲ್ಲ ಅದಕ್ಕೆ ಭಾಳ ದಿವಸ ಆಗಿತ್ತು ಬಂದು ಅಂಗಡಿ ತಕ್ಕೆ ಬಂದೆ ನನಗೆ ನೋಡ್ತಿದ್ದೆ ಒಂದು ಕ್ಷಣ ನಿಂತ್ಕೊಂಡು ಮೊದಲು ನಾನು ಇಲ್ಲಿ ಕೆಲಸ ಮಾಡ್ತಿದ್ನಲ್ಲ ಇಲ್ಲಿ ಬತ್ತಿದ್ನಲ್ಲ ಅಂತ ಹಳೆ ನೆನಪು ಕಾಡ್ತೈತಿ ನಾವು ಕೆಲಸ ಮಾಡಿರೋ ಜಾಗ ದೇವ್ರ ಮನೆ ಇದ್ದಂಗೆ ದೇವಸ್ಥಾನ ಇದ್ದಂಗೆ ನಮಗಿದು ನಾವು ಇದರಿಂದ ಒಂದು ತನ್ನ ಉಂಡಿದೀವಿ ಅಂದಮೇಲೆ ನನಗಿದೆ ದೇವಸ್ಥಾನ, ಅದಕ್ಕೆ ಈ ದೇವಸ್ಥಾನಕ್ಕೆ ಕೈ ಮುಗ್ದೋಗೋಣ ಅಂತ ಬಂದೆ ನಾನು. ಅಷ್ಟಣ್ಣ ಅಲ್ಲಿಗೆ ಹೋಗಿ ತಡಿಯಮ್ಮ ಬತ್ತೈತೆ, ಬಾ ಕೂತ್ಕೋ ಬಾ. ಬಿಡ್ರಿ ನೀನು ಕುಕ್ಕಮ್ಮನ ಸೋಮೇಶಣ್ಣನೆಲ್ಲರನ್ನ ಮಾತಾಡ್ಸ್ಕೊಂಬಂದೆ. ಇಲ್ಲೆಲ್ಲ ಮಾತಾಡ್ಸ್ಕೊಂಡು ಪಾಪ ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಾರಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹಂಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ರೇಷನ್ ಸ್ವಲ್ಪ ತಗೊಂಡು ಅಂತ ಬಂದೆ. ಓ ಡಿಂಪಕ್ಕ ಚೆನ್ನಾಗಿದ್ಯಾಕ್ಕ, ಯಾವಾಗ ಬಂದೆ? ಗಳಪ್ಪ ಇವಾಗಿನ ಬಂದೆ ನೋಡು, ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಇವಾಗಿ ನಾನು. ನಡಿಯಕ್ಕ ಒಳಕ್ಕೆ ಕೂತ್ಕ ನಡಿ. ಬಿಡಪ್ಪತ್ತ ಒಳಗಿನೇನು ಇಲ್ಲೇ ತಣ್ಣಗೈತೆ, ಇನ್ನೇನು ಹೋಗೋಣ. ಹೆಂಗೆ ಅತ್ತಗೆ ನನಗೆ ಅಂಗಡಿ ಎಲ್ಲ ನೋಡಿದ್ರೆ ಸಂತೋಷ ಆಗ್ತೈತೆ. ಏನು ಮಾಡೋಣ, ಬತ್ತಿದ್ನಲ್ಲಪ್ಪ ನಾನು ಚೆನ್ನಾಗಿದ್ರೆ ಅನ್ನಿಸ್ತೈತೆ. ಒಂದು ಕಡೆಗೆ ಬೇಜಾರಾಗ್ತೈತೆ, ಬತ್ತಿದ್ನಲ್ಲಪ್ಪ ನಾನು ಚೆನ್ನಾಗಿದ್ದಿದ್ರೆ ಅನ್ನಿಸ್ತೈತೆ. ಚೆನ್ನಾಗಿದ್ರೆ ಬತ್ತಾ ಹೋಗ್ತಾ ನಾನು ಕೆಲಸ ಮಾಡ್ಕೊಂಡು ಚೆನ್ನಾಗಿತ್ತಿದ್ನಲ್ಲಪ್ಪ, ದೇವ್ರು ಯಾಕೆ ಇಟ್ಕಿದ್ದಂಗೆ ನನಗಿಂತ ಅದ ಕೊಟ್ಬಿಟ್ಟ ನೋವುಗಳು. ನೋಡಪ್ಪ ಇನ್ನು ಯಾವ ವಯಸ್ಸನ್ನ ನಾವು ನಮಗೆ ಅಂಥದ್ದು ಕೊಟ್ಬಿಟ್ಟ ನೋಡ್ತಾ ಬರ್ತೈತೆ ಏನೋ ನಂಗೆ ಕೆಲಸ ಮಾಡಿದ್ರೆ ಅಂತ ಹೇಳಿ ನನಗೆ ಬೇಜಾರು. ಒಂದು ಕಡೆಗೆ ಬೇಜಾರನೂ ಆಗುತ್ತೆ, ಒಂದು ಕಡೆಗೆ ನನಗೆ ಖುಷಿನೂ ಆಗ್ತೈತಿ. ಎರಡೂ ಆಗ್ತೈತಿ, ಎರಡೂ ಒಂದೇ ಸಮಕ್ಕೆ ಬರ್ತಾ ಇದ್ದಾವೆ, ದುಃಖ ಖುಷಿ ಎಲ್ಲಾನು. ಡಿಂಪಕ್ಕ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಕಣಪ್ಪ ರಘು, ನೀನು ಚೆನ್ನಾಗಿದ್ಯೇನೋ? ನಾನು ಬರೋಣ ಅನ್ಕೊಂಡೆ, ನೀನೆಲ್ಲ ಹೋಗಿದ್ದೆ. ಅದೇ ಅಯ್ಯಮ್ಮನ ಅಂಗಡಿ ಹತ್ರ ಅಲ್ಲಿ ಎದ್ರಿಗೆ ಅಂಗಡಿ ಹಾಕೊಳ್ಳು ನೋಡು. ಅಯ್ಯಮ್ಮನ ಅಂಗಡಿ ಹತ್ರ ಬಿಲ್ಡಪ್ ಕೊಡ್ತಾ ಇದ್ಲು, ಅಯ್ಯಮ್ಮ ಬಡ್ಡಿ ತಗೊಂಬಂದು ಕೊಡ್ತಾರಂತ ಬಿಲ್ಡಪ್ ಕೊಡ್ತಾ ಇದ್ಲು. ಅದಕ್ಕೆ ನೋಡ್ತಾ ಇದ್ದೆ, ಕೇಳಿಸ್ಕೊಂತಾ ಇದ್ದೆ. ಬಿಲ್ಡಪ್ಪು ಏನು ಸಖತ್ತ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಯ್ಯಮ್ಮ. ಎಲ್ಲನ ಕೊಡ್ತಾರೆ ನನಗೆ ಬಡ್ಡಿ ತಗೊಂಬಂದು ಅಂತ ಪೈಲ್ವನ್ ಪಾಪನಿಗೆ ದುಡ್ಡು ಕೊಟ್ಟಳಂತ ಅಯ್ಯಮ್ಮ. ಅದಕ್ಕೆ ಅದನ್ನ ನೋಡೇ ಸಹಿಸ್ಕೊಂಬಕ್ಕಾಗಲಿಲ್ಲ ರಗಣ ನಮಗೆ. ಅದನ್ನ ನೋಡ್ಬಿಟ್ಟು ಒಂಥರ ಒಂಥರ ಏನೋ ಸ್ಕೋಪ್ ಕೊಡ್ತಿದ್ಲಿ ಇತ್ಲಾಗೆ ನೋಡೋಣ ಅಯ್ಯಮ್ಮ. ಅದಕ್ಕೆ ಬೇಜಾರಾದಂಗೆ ಆಯ್ತು, ಅದಕ್ಕೆ ನಾವು ಒಳಕ್ಕೆ ಹೋದ್ವಿ. ಒಳಕ್ಕೆ ಹೋಗಿ ಸುಮ್ಮನೆ ಅತ್ಲಾಗೆ ಕೂತ್ಕೊಂಡ್ವಿ. ಅವಳು ಯಾರೋ ಒಬ್ಳು ಹಾಕೊಳ್ಳಲ್ಲಪ್ಪ, ಅಶುನಿಗೆ ತೊಂದರೆ ಮಾಡಕ್ಕೆ. ನನಗೇನು ತೊಂದರೆ ಆಗಿಲ್ಲ ಬಿಡ ಡಿಂಪಕ್ಕ, ನೀನು ಬೇಜಾರಾಗ್ಬಿಡು ಸುಮ್ಮನಿರು. ಹೆಂಗೋ ಬಂದಿದ್ಯಾ, ತುಂಬ ಖುಷಿ ಆಯ್ತು. ಬಾ ಕೂತ್ಕೊಂಡು ನೋಡಿ, ಬಾ ಊಟ ಏನಾರ ಮಾಡುವಂತ ಹೋಟ್ಲಕ್ಕೆ ಬಾ. ಯಾವ ಊಟ ಬೇಡ, ಏನು ಬೇಡ, ಸುಮ್ಮನಿರು. ನಾ ಚೆನ್ನಾಗಿದ್ದಿದ್ರೆ ನೀನು ಗೊತ್ತಿದ್ದೆ ಕಣಮ್ಮ, ಕೆಲಸ ಮಾಡ್ತಿದ್ದೆ, ನಿನಗೂ ಕೆಲಸ ಮಾಡಬೇಕು ಅಂಬೋದೈತೆ. ಏನು ಮಾಡ್ತೀಯ, ಆರೋಗ್ಯ ಸಮಸ್ಯೆ ಆಗಿರೋದ್ರಿಂದ ನಾ ಏನು ಮಾಡೋಕ್ಕಾಗಲ್ಲ. ಅದೇ ಏನು ಮಾಡೋಕ್ಕಾಗುತ್ತೆ ಹೇಳು, ಆರೋಗ್ಯ ಸಮಸ್ಯೆ ಎಲ್ಲರಿಗೂ ಒಂದೇ ಸಮಕ್ಕೆ ಇರೋಕ್ಕಾಗಲ್ಲ. ಹೆಂಗೋ ಇಷ್ಟು ದಿನ ಮಾಡಿದಿರ ಕಷ್ಟಪಟ್ಟು, ಇಷ್ಟನ ಮಾಡ್ಕೊಂಡ್ರಲ್ಲ, ಇನ್ನೇನಿಲ್ಲ ಬಿಡು. ಮಕ್ಳು ಮದುವೆ ಮಾಡಿದ್ರೆ ಇನ್ನೇನಿಲ್ಲ. ಮಕ್ಳು ಮರಿ ಆದರೆ ಸಾಕು ಅಂದ್ಕೊಟ್ರೆ ಸಾಕು. ಮತ್ತೆ ನಾನು ಇನ್ನೂ ಬಿಡ್ತಿರ್ಲಿಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ನೋಡ್ತಿದ್ರೆ ನನಗೆಲ್ಲ ಹಳೆ ನೆನಪು. ಇದೊಂಥರ ನನಗೆ ದೇವ್ರ ಮನೆ ಇದ್ದಂಗೆ, ದೇವಸ್ಥಾನ. ನನಗೆ ದೇವಸ್ಥಾನ ಇದ್ದಂಗೆ ಕಣಪ್ಪ ಇದು, ದೇವಸ್ಥಾನ ಇದ್ದಂಗೆ. ಅದಕ್ಕೆ ಬಂದಾಳೆನೆ ನಾನು ಕೈ ಮುಗಿದೆ. ಇದರಿಂದ ಒಂದು ತನ್ನ ಉಂಡಿದೀವಿ ನಾವು. ನೋಡಿ ಡಿಂಪಕ್ಕ, ನೀನು ಎಷ್ಟು ನಿಯತ್ತ ಕೆಲಸ ಮಾಡಿದ್ಯಾ, ಎಷ್ಟು ನೀನು ಅರ್ಥ ಮಾಡ್ಕೊಂತೀಯ. ನಾವು ಕೆಲಸ ಮಾಡೋ ಜಾಗನ ನಾವು ದೇವಸ್ಥಾನ ಅಂತಲೇ ನಾವು ಪೂಜೆ ಮಾಡಬೇಕು. ದೇವಸ್ಥಾನ ಅಂತಲೇ ನಾವು ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಇಕ್ಕೊಂತೀವ ಅಷ್ಟೇ ನಮಗೆ ಒಳ್ಳೇದಲ್ವೇನಕ್ಕ. ನೀನು ಅಷ್ಟೇ ಚೆನ್ನಾಗಿ ನಿನ್ನ ಮಕ್ಕಳನ್ನು ಹಂಗೆ ಮಾಡ್ಕೊಂಡು ಹೋಗ್ತಾರೆ ಬಿಡು ಡಿಂಪಕ್ಕ. ಅದೇ ಕಣಪ್ಪ ರಘು, ನಾನು ಹೇಳಿರೋದು, ನಾನು ಮಾಡಿರೋ ಕೆಲಸನ ನೀವು ನಿಯತ್ತ ಮಾಡ್ಕೊಂಡು ಹೋಗ್ರಮ್ಮ ಅಂತಲೇ ನೀವು ಹೇಳಿರೋದು. ಅವಳು ನೋಡವಳೆ, ಅವಳ ಬಜಾರಿಗೆ ಬಂದು ಹಿಂಗೆ ಮಾಡಿದಾಳೆ ಅರ್ಶನ್ಗೆ ಎಂಬತ್ತು ಕೇಳಿ ನನಗಂತೂ ಸಖತ್ತು ಬೇಜಾರಾಗಿತ್ತು ಕಣ ರಘು. ಅಯ್ಯಪ್ಪ ನೋಡಪ್ಪ, ಅರ್ಶನ್ ಅಂಗಡಿನ ಒಂದು ದಿವಸಕ್ಕೂ ಈ ರೀತಿ ಎಲ್ಲ ನಾ ಯಾವತ್ತೂ ನಡೆದಿರಲಿಲ್ಲ. ಅರ್ಶನ್ ಅಂಗಡಿ ಹತ್ರ ದೊಡ್ಡದಾಗೆಲ್ಲ ಈ ರೀತಿ ಜಗಳ ನಡೀತಾ ಐತೆ ಅಂದರೆ ನನಗಂತೂ ಕೇಳಿ ತುಂಬ ಬೇಜಾರಾಯಿತು. ಅಂಗಡಿ ಮಾಡೈತಯ್ಯಮ್ಮ, ಮಾಡ್ಲೇಳು. ಅಯ್ಯೋ ನಾವೇನು ತಲೆ ಕೆಡಿಸ್ಕೊಂಬ, ಹೆಂಗಾದ್ರೂ ಮಾಡ್ಕೊಂಡಿರ್ಲೇಳು ಅಂತೇಳಿ ಸುಮ್ಮನಾಗಿದ್ದೀವಿ. ಮಾಡ್ಲೇಳು ಅಂತೇಳಿ. ಮಾಡಲಿ ಸುಮ್ಮನಿರಲ್ಲ, ನಿನ್ನ ವಿರುದ್ಧವಾಗಿ ಎಷ್ಟು ಜನ ಹಾಕಿದ್ರು ಯಾರಿಂದ ಏನೋ ಮಾಡೋಕ್ಕಾಗಲ್ಲ. ನಿನಗಾಗೋದು ಹಾಗೆ ಆಗುತ್ತೆ. ಗೊತ್ತೈತೆ ನಮಗೆ ಕಾಯಮ್ಮಗೆ ಯಾರ್ಯಾರು ಬರ್ತಾರೆ ಏನು ಎಲ್ಲನ ಅಂತ ನಮಗೆ ಗೊತ್ತೈತೆ. ಕಾಯಮ್ಮಗೆ ಯಾರ್ಯಾರು ಬರೋರು ಒಂದೇ ಬರ್ತಾರೆ ಅಂತೇಳಿ ನನಗೆ ಗೊತ್ತೈತೆ. ನಿನ್ಗೆ ಯಾವತ್ತೂ ಲಾಸ್ ಆಗಲ್ಲ ಕಣೋ. ಒಳ್ಳೆ ಮನಸ್ಸಿರೋರಿಗೆ ನಾವು ನಿನಗೆ ಯಾವತ್ತೂ ಏನೂ ಇದರಲ್ಲಿ ನಮ್ಮ ಅಂಗಡಿಲಿ ಏನೋ ತಗೊಂಡು ಹೋಗೋದಾಗಲಿ ಏನು ನಾವು ಅಂಥದ್ದು ಮಾಡಿಲ್ಲ. ನೀನು ನಮಗೆ ಯಾವತ್ತೂ ₹1 ಮಿಸ್ ಮಾಡಿಲ್ಲ. ಯಾವತ್ತೂ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ನೀನು ನಮ್ದು ಯಾವತ್ತೂ ₹1 ತಿಂದಿಲ್ಲ. ಹಂಗೆ ನಮಗೆ ಸಂಬಳ ಕೊಟ್ಟಿದ್ದೀನಿ. ಅದಕ್ಕೆ ದೇವ್ರು ನಿಮಗೂ ಕೊಟ್ಟ, ನಿನಗೂ ಕೊಟ್ಟ, ನಮಗೂ ಕೊಟ್ಟ. ನಿಯತ್ತಾಗಿ ಯಾರು ಇರ್ತಾರೋ ದೇವ್ರು ಎಲ್ಲ ಒಂದು ಕಡೆಗೆ ಕೊಟ್ಟೇ ಕೊಡ್ತಾನೆ. ನಾವು ಅಂದ್ಕೊಂತೀವಿ ಅದು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾರೆ, ತಗೊಂಡು ಹೋದಾರು ಚೆನ್ನಾಗಿ ಆಗ್ತಾರೆ ಅಂತ. ದೇವ್ರು ಎಲ್ಲಾದರೂ ಒಂದು ಕಡೆಗೆ ಬಡ್ದೇ ಬಡಿತಾನೆ, ಅದು ಗೊತ್ತಾಗೋದಿಲ್ಲ ಅಷ್ಟೇ. ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತೆ. ದೇವರು ಯಾರಿಗೇನು ಕೊಡಬೇಕು ಅಂತ ಅವ್ನಿಗೆ ಭಾಳ ಚೆನ್ನಾಗಿ ಗೊತ್ತು. ನೀನು ಯಾವತ್ತು ನೀನು ಅಷ್ಟೇ ನಮಗೆ ಚೆನ್ನಾಗಿ ಸಂಬಳ ಕೊಟ್ಟಿದ್ಯಾ ಕಣೋ. ವರ್ಷ ಇವತ್ತು ಯಾಕೆ ಸುಮ್ಮನೆ ಸುಳ್ಳಾಡಬಾರ್ದು. ನಿನ್ನಿಂದ ನಾವು ಇವತ್ತೊಂದು ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಇದಕ್ಕೆ ನೀನೇ ಕಾರಣ. ನಾವು ಇದರಿಂದ ₹1 ದುಡ್ಕೊಂಡಿದ್ದೀವಿ
ಆಮೇಲೆ ನೀನೇ ಕಾರಣ ಇದಕ್ಕೆ. ಕಣಕ ನೀನು ಅರ್ಥ ಮಾಡ್ಕೊಂತೀಯ, ಒಬ್ಬೊಬ್ರು ಅರ್ಥ ಮಾಡ್ಕೊಂಬಲ್ಲ, ಏನು ಮಾಡೋಣ. ನಾನು ಅಂದ್ರೇ ಯಾರ್ದು 1 ರೂಪಾಯಿ ಕೆಲಸ ಮಾಡಿಸ್ಕೊಂಡು ಅವ್ರದ್ದೇನೋ ತಿಂದರೆ ಉದ್ಧಾರ ಆಗ್ತೀವ? ಉದ್ಧಾರ ಆಗಲ್ಲ, ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಇವತ್ತು ಅಣ್ಣ ನೀನು ನಿಯತ್ತಾಗೆ ಅವ್ರಿಗೆ ಸಂಬಳ ಕೊಟ್ಟಿದ್ದೀಯ, ಅವರು ನಿಯತ್ತಾಗಿ ಕೆಲಸ ಮಾಡಿದ್ದಾರೆ, ಅವರು ಉದ್ಧಾರ ಆಗಿರೋ, ನೀನು ಉದ್ಧಾರ ಆಗಿದೀಯ. ಅಷ್ಟೇನೆ. ಇವಾಗ ಏನಾದ್ರು ಈಗ ಅಮ್ಮ ನೋಡು ಅಷ್ಟೊಂದು ಮೋಸ ಮಾಡ್ತಾಳೆ, ಈಗ 12 ಲಕ್ಷ ದುಡ್ಡು ಪೈಲ್ವಂತ ಪಾಪಣ್ಣು ಕೊಟ್ಟವಳೆ. ತಡಿ ಏನಾಗುತ್ತೆ ಅಂತ ನೋಡ್ತಿರು. ಹಾಳಾಗಿ ಹೋಗ್ಬೇಕು. ಅಮ್ಮ ಹೆಂಗ್ ಮಾತಾಡ್ತಾಳೆ ಗೊತ್ತೇನಮ್ಮ? ನಮ್ಮನ್ನ ನೋಡಿ ಬೆಳ್ಳುಳ್ಳಿ ಚೀಲ ಕಳ್ತನ ಆಗೈತಿ, ನೀವೇ ಕೊತ್ಕೊಂಡು ಹೋಗಿದಾರ ಅಂತ ಹೇಳಿ ಅಂಕ್ಳು ಮಾತಾಡ್ತಾಳೆ. ಅಮ್ಮ ಒಳ್ಳೆವಳಲ್ಲ. ಹಾಳಾಗಿ ಹೋಗ್ತಾಳೆ. ಹೋಗ್ಬೇಕು ಎಲ್ಲಾನ. ಎಲ್ಲಾನ ಎತ್ತಾಕ್ಬೇಕು ಅವನು. 12-13 ಲಕ್ಷ ಕೊಟ್ಟಿರೋದೆಲ್ಲನ ಹಾಳಾಗಿ ಹೋಗ್ಬೇಕು. ಬಡ್ಡಿ 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 ಅಂತೇಳಿ ಕೊಡ್ತಾಳೆ. ಅದಕ್ಕೆ ಬಡ್ಡಿ ತಗೊಂತೀನಿ ಅಂತೇಳಿ ಸ್ಕೋಪ್ ಕೊಡ್ತಿದ್ಲು ಅವಾಗ. ಅದಕ್ಕೇನೆ ನಾವು ಒಳಗೆ ಅದೇ ಹೋದ್ವಿ. ಏನು ಹಂಗೆ ಸ್ಕೋಪು? ನೀನು ಕೊಡೋರೋಗೋ, ನೀನೊಂದು 5 ಲಕ್ಷ ಕೊಡು, ಬಡ್ಡಿ ಬರುತ್ತೆ ಅಂತು ಕೊಡೋದು. ನೋಡು ಅವನು ಈಗ ಮಸ್ತ್ ಸಾಲ ಮಾಡ್ಕೊಂಡವನೇ, ಬಿಲ್ಡಪ್ಗಾರ. ಅಷ್ಟಿಷ್ಟು ಸಾಲ ಮಾಡ್ಕೊಂಡಿಲ್ಲ. ಯಪ್ಪ ನಾನು ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ಕೊಂಡು ಮಸ್ತ್ ಸಾಲ ಮಾಡ್ಕೊಂಡಿದ್ದಾನೆ. ರೋಗು ಕೊಡಕ್ಕೆ ಹೋಗ್ಬೇಡ, ಆಮೇಲೆ ಎಲ್ಲ ಸವಾಸ ಕೊಟ್ಬಿಟ್ರೆ ನೋಡು ದೇವ್ರ ಹಣೆಗೂ ಓತು ಅಂತಲೇನೆ. ಬಡ್ಡಿ ಬರುತ್ತೆ ಅಂತ ಹೇಳಿ ಆಸೆ ಕೊಟ್ಬಿಟ್ರೆ ಅಷ್ಟೇ. ಕೊಡಲಿ ಸುಮ್ಮನೆ ಎಲ್ಲನ ಕುಡಿಕೊಂಡು ಎಲ್ಲ ಕೊಡ್ಲಿ ಹೇಳು. ಆಗ ಹಂಗೆ ಮಾಡ್ದಾರ್ದಂಗೆ ಏನೋ ಅವ್ರು ಮೋಸ ಮಾಡಿ ಅಲ್ಲೂ ಇಲ್ಲೂ ಹಂಗೆ ಮೋಸ ಮಾಡಿ ದೊಡ್ಕೊಂಡಾರ್ದಂಗೆ ಹೋಗುತ್ತೆ ಅಷ್ಟೇ. ನೋಡು ದೇವ್ರಮ್ಮನ ಎಲ್ಲಿ ಕಳಿಬೇಕು ಅಲ್ಲಿ ಕಳಿತಾನೆ. ಅಯ್ಯೋ ಆ ಯಮ್ಮ ಯಪ್ಪ ಆಡ್ತಾಳೆ ಅಂದ್ಬೇಡ, ಹಂಗಿಂಗಳಲ್ಲ. ಅಯ್ಯಪ್ಪನಂತೂ ಗಂಡನ್ನ ಮನೆ ಕೆಲಸದವನ ಥರ ಇಟ್ಕೊಂಡವಳೆ. ಮುಸ್ರೆ ತೊಳಸ್ತಾಳೆ, ಎಲ್ಲ ಅಯ್ಯಪ್ಪನೇ ಮಾಡೋದು. ಈ ಅಮ್ಮ ಹೋಗಿ ಎಲ್ಲ ಹಚ್ಚಿಕ್ತಾಳೆ, ಎಲ್ಲನೂ ಹಚ್ಚಿಕ್ತಾನೆ ಯಪ್ಪ, ಎಲ್ಲ ಹೋಗಿ ಒಗ್ಗರಣೆ ಮಾಡೋದೊಂದೇ ಯಾಕ, ಅಷ್ಟು ಅಯ್ಯಪ್ಪನ ಗೋಳೈಕೆ ಅಂತಾಳೆ. ಅಯ್ಯಮ್ಮ ಒಳ್ಳೆವಳಲ್ಲ ಅಯ್ಯಮ್ಮ. ಅಯ್ಯಪ್ಪ ಭಾರಿ ಇದ್ದಾಳೆ. ಏನೇ ಅಂದ್ರೂ ಯಪ್ಪ ಎಷ್ಟು ಅಯ್ಯಮ್ಮನಿಗೆ ಐತೆ ಅಂದ್ರೆ ನಿಜವಾಗ್ಲೂ ಅಷ್ಟಿಷ್ಟು ಇಲ್ಲ ಬಿಡು. ಹಾಳಾಗಿ ಹೋಗುತ್ತೆ ಹೇಳ, ಅದು ಒಂದೇನ. ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತೆ ಎಲ್ಲ. ಇವನಿಗೆ ಏನು ಪೈಲ್ವನ್ ಪಾಪಣ್ಣಗೆ ಬೇರೆಯದಲ್ಲೆಲ್ಲ ಬಡ್ಡಿ ಬರುತ್ತೆ ಅಂತೇಳಿ ಮಸ್ತಾಗಿ ದುಡ್ಡು ಕೊಟ್ಟಿದ್ದಾರೆ ಅಂತೆ ಕಣಮ್ಮ. ಅದೇನು ಕಂಡು ಕೊಟ್ಟಿದ್ದಾರೆ ಯಪ್ಪ? ಬಟ್ಟೆನೇ ಇಕ್ಕಮ್ಮಲ್ಲ, ಹಂಗೆ ಓಡಾಡ್ತಾನೆ. ಬರೀ ಮೈಯಾಗ ಬಟ್ಟೆನೇ ಇಕ್ಕಮ್ಮದಿಲ್ಲ. ಅವ್ನೇನು ಕಂಡು ಅಷ್ಟೊಂದು ಕೊಟ್ಟಿದ್ದಾರೆ ಅಂತ. ಅವಜ್ಜಿ ಒಂದು 5 ಲಕ್ಷ ಕೊಟ್ಟೈತಂದು. ಈ ಅಮ್ಮ 12 ಲಕ್ಷ ಕೊಟ್ಟವಳಂತೆ. ಒಬ್ಳು ಅಯ್ಯಮ್ಮ ಯಾರನ ಅಯ್ಯಮ್ಮ ಒಂದು 10 ಲಕ್ಷ ಕೊಟ್ಟವಳಂತೆ. ಮಸ್ತಾಗಿ ಕೊಟ್ಟವಳಂತೆ. ಒಂದು 50-60 ಲಕ್ಷ ಸಾಲ ಮಾಡಿದಾನಂತೆ. ಈ ಒಂದು 70 ಲಕ್ಷ ಅಂತ ಹೇಳ್ತಿದ್ರಪ್ಪ. ಅದೇನು ಮಾಡ್ಯವನ ಏನೋ ಅಲ್ಲಿ ಇಲ್ಲಿಗೆ ಗೋಲ್ ಮಾಡ್ತಾ ಇದ್ದಾನೆ. ಇವಕ್ಕೇನು ಬಡ್ಡಿ ಬರುತ್ತೆ ಅಮ್ಮಂಗೆ ಆಗ್ತೈತಿ. ಬಡ್ಡಿನೇ ಬರುತ್ತೋ ದುಡ್ಡೇ ಕೊಡ್ತಾನೋ, ಯಾವಾಗ ದುಡ್ಡು ಇಸ್ಕೊಂಬ್ಲಿಗೆ ಗೊತ್ತಾಗುತ್ತೆ. ಬಡ್ಡಿ ಏನೋ ತಂದು ಕೊಡ್ತಾ ಇದ್ದಾನೆ, ದುಡ್ಡು ಇಸ್ಕೊಂಬ್ಲಿಗೆ ಗೊತ್ತಾಗುತ್ತೆ. ಬಿಡು ಅವ್ರದ್ದೆಲ್ಲ ಯಾಕೆ? ನೀವು ಸುಮ್ಮನೆ ಕೆಲಸ ಮಾಡಕ್ಕೆ ಬಂದಿದ್ರೆ ಕೆಲಸ ಮಾಡ್ಕೊಂಡು ಹೋಗ್ರಿ ಅಷ್ಟೇ ಅಚ್ಚುಕಟ್ಟಾಗಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋದ್ರೆ ಯಾರು ಏನೋ ಅಂಬಲ್ಲ. ಅವ್ರದ್ದೆಲ್ಲ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ನಾವೇನು ತಲೆ ಕೆಡಿಸ್ಕೊಂಬಲ್ಲ. ಅಮ್ಮ ನಮ್ಮ ನೋಡಿ ಬೆಳ್ಳುಳ್ಳಿ ಚೀಲ ಹೊತ್ಕೊಂಡೋಗ್ಯವ್ರಿ ಅಂಬೋದು. ಇದನ್ನು ಅರ್ಶನ ತಗೊಂಬಂದೈತೆ. ಬೆಳ್ಳುಳ್ಳಿ ಚೀಲ ಹೊತ್ಕೊಂಬಂದವ್ರೆ ಅವರು. ಅದಕ್ಕೆ ಅವ್ರು CC ಕ್ಯಾಮ್ರದ ನೋಡಲ್ಲ, ಇವರೇ ಹೊತ್ಕೊಂಡು ಹೋಗಿರೋದು ಅಂತ ಹೇಳಿ ಜಗಳ ಮಾಡಕ್ಕೆ ಬರ್ತಾಳೆ. ದೇಶಕ್ಕೆಲ್ಲ ಜಗಳ ಮಾಡಕ್ಕೆ ಬಂದಾಳೆ. ಬೆಳ್ಳುಳ್ಳಿ ಚೀಲ ಇವರೇ ಹೊತ್ಕೊಂಡು ಹೋಗಿರೋದು ಅಂತ ಹೇಳಿ. ಅದಕ್ಕೆ ನಾನು ಸರಿಯಾಗಿ ಬೈದೆ. ಬೆಳ್ಳುಳ್ಳಿ ಚೀಲ ನಾವ್ಯಾಕೆ ಹೊತ್ಕೊಬರೋನು, ಹೋಗು, ನಾವು ನೋಡಲ್ಲ, ನಾವ್ಯಾಕೆ ಹೊತ್ಕೊಬರೋಣ, ನಮ್ಮ ಮುಂದೇನೇನು ಅಂದ್ರೆ ನಿನಗೆ ಆಚಾರ ನೆಟ್ಕಿರಲ್ಲ ಅಂತೇಳಿ ನಾನು ಪ್ರೀತಿ ಸರಿಯಾಗಿ ಬೈದ್ವಿ. ಅವಳಿಗೆ ನಾವು ಇವಾಗ ಬಂದಿರೋದು ಕೊಟ್ಟವ್ರಿ, ಕೆಲಸದಾರ ಯಾರು ಇಲ್ಲ ಅಂತಂದರೆ ನನ್ನ ತಕ್ಕೆ ಬರೋರು ಹಿಂಗೆ ಹೆಂಗಾನ ಅವ್ನ ಕೈಲಿ ಕೊಡೋಕ್ಕಾಗಲಿಲ್ಲ ಅಂದರೆ ಒಬ್ಬಂತಾಗೆ ನನ್ನ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗೋದು. ಇವ್ರು ಇರೋದಕ್ಕೆ ಆಗ್ತಾಯಿಲ್ಲ, ಇವ್ರು ಇರೋದಕ್ಕೆ ಪಟ ಕೊಟ್ಬಿಡ್ತಾರೆ, ಎಲ್ಲ ತಗೊಂಡು ಹೋಗ್ತಾರೆ. ಎಷ್ಟೇ ಜನ ಬಂದ್ರು ಕೊಟ್ಬಿಡ್ತಾರೆ. ಇವರಿಬ್ಬರು ಭಾಳ ಚೂಟಿಯಾಗಿದ್ದಾರೆ. ಇಂಥವ್ರು ಬಂದು ಸೇರ್ಕೊಬಿಟ್ರಲ್ಲ ಕೆಲಸಕ್ಕೆ ಅಂತ ಹೇಳಿ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂಬ್ತಾ ಇದ್ದಾಳೆ ಅಮ್ಮ. ಉರ್ಕೊಂಬ್ತಾ ಇದ್ದಾಳೆ ಅಂದರೆ ಅಷ್ಟಿಷ್ಟು ಉರ್ಕೊಂಬ್ತಾ ಇಲ್ಲ. ಅದಕ್ಕೇ ನಮಗೆ ಸಿಟ್ಟು ಅಷ್ಟೇ. ಅವಳೇನೇನು ಏನು ನಮ್ಗೆ ಕೊಡೋಂಗಿಲ್ಲ, ಏನಿಲ್ಲ. ಯಾಕೆ ಹಿಂಗೆ ಮಾಡಬೇಕು ಅಮ್ಮಂಗಾಗುತ್ತೆ. ಸುಮ್ಮನಿರತ್ತೆ, ಏನಾರು ಮಾಡ್ಕೊಂಬೇಡ. ನನಗೆ ಒಂಥರ ಬೇಜಾರಾಗ್ತೈತೆ. ಬಂದೆ ನನ್ನ ಮಕ್ಳನ್ನ ಮಾತಾಡಿಸ್ಕೊಂಡು ಹಂಗೆ ತ್ರಾಸನ್ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಬೇಜಾರಾಗ್ತೈತೆ. ನಾನು ಚೆನ್ನಾಗಿದ್ದರೆ ನಾನೇ ಕೆಲಸ ಮಾಡ್ಕೊಂಡು ಹೋಗ್ತಿದ್ನಲ್ಲಪ್ಪ ಅಂತ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೆ. ಎಷ್ಟು ವರ್ಷ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ವಲ್ಲ, ಒಂಥರ ಹಳೆ ನೆನಪು. ಎಲ್ಲ ನೆನಪಾಗ್ತೈತೆ. ಭಾಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದ್ವಿ ಅಂತ ಹೇಳಿ. ನೋಡ್ತಾ ಇರಿ, ನೆನಪಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.